ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಹ್ಯಾಬಿಟಾಟ್ ಸಂಸ್ಥೆ ಮೂಲಕ 106 ಕೋಟಿ ಹಗರಣ ಮಾಡಿದ್ದಾರೆ. ವಕ್ಫ್ ಸಂಸ್ಥೆಯಲ್ಲಿ ಹಗರಣ ಮಾಡಿದ್ದಾರೆ. ಟೂರಿಸಂ ಇಲಾಖೆಯಲ್ಲಿ ಹಗರಣ ಮಾಡಿದ್ದಾರೆ. ಇವರ ಹಗರಣಗಳು ಎಷ್ಟದಾವ ಅಂತಂದ್ರೆ ಕರ್ನಾಟಕದಲ್ಲಿ ಎಷ್ಟು ಹೆಗ್ಗಣಗಳದಾವು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಗರಣ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇಂದ ಮನಮೋಹನ್ ಸಿಂಗ್ ಆಡಳಿತದಲ್ಲಿ UPA 2 ಆಡಳಿತ ಇತ್ತು. ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿಯ ನೇತೃತ್ವದಲ್ಲಿ ದೋಸ್ತುಗಳ ಸುಮಿರಪ್ಪ ತಮ್ಮಗಳು ತಮ್ಮ ಸುಮಿರ UPA 2 ಇತ್ತು. ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅಧಿಕಾರ ಆ ಅಧಿಕಾರದಲ್ಲಿ ಕೂಡ ಇದೇ ರೀತಿಯಾಗಿತ್ತು. UPA 2 ಎರಡನೇ ಅಧಿಕಾರ ಎರಡನೇ ಅವಧಿಯಲ್ಲಿ ಎರಡನೇ ವರ್ಷದಲ್ಲಿ 2G ಹಗರಣ ಬಂತು, ಗೋಲ್ಡ್ ಸ್ಕ್ಯಾಮ್ ಬಂತು, ಒಂದಾದ ಮೇಲೆ ಒಂದು ಸ್ಕ್ಯಾಮ್ಗಳು ಹೊರಬಂತು. ಇವತ್ತು ಕೂಡ ಸಿದ್ದರಾಮಯ್ಯನವರ ಎರಡನೇ ಈ ಅಧಿಕಾರ ಅವಧಿಯಲ್ಲಿ ವಾಲ್ಮೀಕಿ ಹಗರಣ, ಅಲ್ಪಸಂಖ್ಯಾತರ ಹಗರಣ, ವಕ್ಫ್ ಹಗರಣ, ಟೂರಿಸಂ ಹಗರಣ, ಇದಕ್ಕೆಲ್ಲದಕ್ಕೂ ಕನಸು ಇಟ್ಟಂಗ ಸಿದ್ದರಾಮಯ್ಯನವರು ಅವ್ರ ಕುಟುಂಬದವರು ಕೂಡಿ ಇವತ್ತು ಮೂಡ ಹಗರಣ. ಈ ಹಗರಣ ಎಲ್ಲಿ ತನಕ ಬಂದಿತ್ತಂದ್ರೆ ಸಿದ್ದರಾಮಯ್ಯನವ್ರ ಮನೆ ಭಾಗದ ತನಕ ಬಂದಿತ್ತು. ಅವ್ರು ಹೇಳ್ತಿದ್ರು, ನಾನು ಸ್ವಚ್ಛ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಸ್ವಚ್ಛ ಮುಖ್ಯಮಂತ್ರಿ, ನನ್ನ 40 ವರ್ಷದ ಜೀವನ ಪಾರದರ್ಶಕವಾಗಿದೆ ಅಂತ ಹೇಳ್ತಾ ಇದ್ರು. ಎಲ್ಲಿ ಪಾರದರ್ಶಕ ಆಗಿದೆ ಸಿದ್ದರಾಮಯ್ಯನವರ? ಇವತ್ತು ಸರ್ಕಾರದ ದಾಖಲೆ ತಿರುಚಿ ಉಪಮುಖ್ಯಮಂತ್ರಿ ಆದಾಗ ಮಾಡಬಾರ್ದೆಲ್ಲ ಲಪಡ ಮಾಡಿ ಇವತ್ತು ಅವ್ರಿಗೆಲ್ಲ ಬಡವರ ದಲಿತರ ಪರಿಶಿಷ್ಟ ವರ್ಗದ ಪಂಗಡದವರು ಪರಿಶಿಷ್ಟ ಜನಾಂಗದವರು ದುಡ್ಡನ್ನು ಹೊಡೆದಿರಿ, ಅವರ ಭೂಮಿಯನ್ನು ಹೊಡೆದಿರಿ. ನಿಮಗೆ ನಾಚಿಕೆ ಆಗುದಿಲ್ಲ? ಯಾರ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ, ಯಾರು ಓಟ್ ಅಧಿಕಾರಕ್ಕೆ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಿ, ಅವರಿಗೆ ಸ್ವಲ್ಪ ಆದ್ರೂ ಕೂಡ ನ್ಯಾಯ ಒದಗಿಸಬೇಕನ್ನುವಂತ ಕಳಕಳಿ ನಿಮಗಿಲ್ಲಲ್ಲ. ಇಷ್ಟ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಏನು ಆಗಲ್ದವ್ರಂಗ ನೀವು ಕುಸ್ಕೊಂಡಲ್ಲ. ನಿಮ್ಮ ಆಡಳಿತದಲ್ಲಿ ಈಗ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋಗಿದ್ರು. ಸಣ್ಣ ಹುಡುಗ ಪರಶುರಾಮ PSI 10 ಪರೀಕ್ಷೆಗಳಲ್ಲಿ ಪಾಸ್ ಆಗಿದ್ದ. ನಮ್ಮ ಊರು ಧಾರವಾಡದಲ್ಲಿ ನಾವು ಕಲೀಲಿಕ್ಕಿದ್ದ. ಬಹಳ ಕಷ್ಟದಿಂದ ಕಲ್ತಿದ್ದ. ನನ್ಗೆ ಗೊತ್ತೈತಿ ಧಾರವಾಡದಲ್ಲಿ ನಾವು ಕಲಿಯಾಕಿದ್ದಾಗ ಅವ್ರ ಪರಿಸ್ಥಿತಿ ನನ್ಗೆ ಗೊತ್ತಿತ್ತು. ಆ ಹುಡುಗ 10 ನೌಕರಿಗಳು ಬಿದ್ರು ಕೂಡ ಸಿಕ್ಕರು ಕೂಡ ನಾನು ಯೂನಿಫಾರ್ಮ್ ಹಾಕೊಂಡು ರಾಜ್ಯದ ಜನರ ಸೇವೆ ಮಾಡಬೇಕು, ಪ್ರಾಮಾಣಿಕ ಸೇವೆ ಮಾಡಬೇಕು ಅಂತ ಹೇಳಿ ಪೋಸ್ಟಿಂಗ್ ಮಾಡಿದ್ರ 30 ಲಕ್ಷ ರೂಪಾಯಿ ದಲಿತ ನನ್ನ ಕಡೆಯಿಂದ ಇವರು ವಸೂಲಿ ಮಾಡಿದ್ರು. ಇವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಚಾಳಿನ ಅವ್ರ MLAಗಳಿಗೆ ಚಾಳಿ. ಅವ ಸುಸೈಡ್ ಮಾಡ್ಕೊಂಡ್ರ ಅವನಿಗೆ ಸ್ವಾತಂತ್ರ್ಯ ಹೇಳಬೇಕಾದ ಮುಖ್ಯಮಂತ್ರಿಗಳು ಅವತ್ತು ಅವನು ಹೆಂಡತಿ ಕೊಡ್ತಿದ್ದಾಳ. ಆ MLA ಮತ್ತು ಅವನ ಮಗನ ಮೇಲೆ ಕ್ರಮ ತೆಗೆದುಕೊಳ್ರಿ, ಅವ್ರನ್ನ ಪೊಲೀಸ್ ಸ್ಟೇಷನ್ದಾಗ ಒಳ ಹಾಕ್ರಿ ಅಂತ ಇವತ್ತ ಆ ಹುಡುಗಿ ಒಂದು ಕಂಪ್ಯೂಟರ್ ವಿಜ್ಞಾನಿಯಾಗಿ ಆ ಹುಡುಗಿ ಅದು ನೌಕರಿ ಮಾಡಕ್ ಹೋಗಿಲ್ಲ. 8 ತಿಂಗಳು ಬಸರಿ ಇವತ್ತಕ್ಕೆ ರಸ್ತೆ ಮೇಲೆ ಉಪವಾಸ ಕುಂತರ ಆಕೆಗೆ ಸ್ವಾತಂತ್ರ್ಯ ಹೇಳಬೇಕಾದ ಮುಖ್ಯಮಂತ್ರಿಗಳು ಆಕೆ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ದು, ಆಕೆ ಯಾರ ಮೇಲೆ ರೊಕ್ಕ 30 ಲಕ್ಷ ಕೇಳ್ಯಾರ ಅಂತ ಹೇಳಿ ಹೋರಾಟ ಮಾಡಕ್ ರಸ್ತೆ ಮೇಲೆ ಕುಂತಿದ್ದಾಳ. ಅವನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಮುಖ್ಯಮಂತ್ರಿಗಳು ಫೋನ್ ಮಾಡ್ತಾರೆ, ಆಕಿ ನಾವು ನಿಮ್ ಜೊತೆ ಇದ್ದೇವಂತೆ ಸುಳ್ಳು ಭರವಸೆಯನ್ನು ಹೇಳ್ತಾರೆ. ಈ ರೀತಿ ನಾಚಿಕೆಟ್ಟಿನ ಸರ್ಕಾರ ಈ ಸಿದ್ದರಾಮಯ್ಯನವರ ಸರ್ಕಾರ ಆಗಿದೆ. ಇವತ್ತು ಮೂಡ ಬಗ್ಗೆ ಬಹಳ ಎದಿತಟ್ಟಿ ಮಾತಾಡ್ಕೊಂತಿದ್ರಲ್ಲ. ಇವತ್ತು ನಮ್ಮ ವಿರೋಧ ಪಕ್ಷದ ಧುರೀಣರು ಅಶೋಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಿಮಗ ಪ್ರಶ್ನೆಗಳನ್ನು ಕೇಳಿದಾರ. ಎಲ್ಲಾ ದಾಖಲೆಗಳನ್ನ ತೆಗೆದಿಟ್ಟಿದ್ದಾರೆ. ನಿಮಗ ಇದಕ್ಕೆ ಉತ್ತರ ಕೊಡ್ರಿ ಸಿದ್ದರಾಮಯ್ಯನವರ. ನಮಗ್ ಗೊತ್ತು ನಿಮಗಿದು ಉತ್ತರ ಕೊಡಕ್ ಆಗುದಿಲ್ಲ, ನಿಮ್ಗ ದಾರಿ ಇಲ್ಲ, ನೀವು ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗ್ಬೇಕಾಗ್ತೈತಿ. ಸಿದ್ದರಾಮಯ್ಯನವರ ಇದೇ ಮೂಡ ಹಗರಣನ ನಿಮ್ಮ ರಾಜಕೀಯ ಜೀವನದ ಅಂತ್ಯಷ್ಟೇ ಆಗ್ತದೆ. ಇದೇ ಮೂಡ ಹಗರಣದ ಮೂಲಕ ನೀವೇನು ದೊಡ್ಡ ಸಾಚ ಅಂತ ಹೇಳ್ಕೊಂತ ಬಂದಿದ್ರಲ್ಲ, ನಿಮ್ಮ ಸಾಚಾತನ ಇವತ್ತು ಜನರ ಮುಂದೆ ಹೊರ ಬರ್ತೈತಿ. ಇದ್ದ ಲೀಡು ಹಗರಣದಲ್ಲೇ ನೀವು ಒಳಗೆ ಹೋಗ್ಬೇಕಾಯ್ತು. ಅವತ್ತ ಕೆಂಪಯ್ಯ ಅಂತ ಒಂದು ಆಯೋಗ ಮಾಡಿ ಆ ಕೆಂಪಯ್ಯನ ಆಯೋಗದಿಂದ ಒಂದು ರಿಪೋರ್ಟ್ ತಗೊಂಡಂಗ್ ಮಾಡಿ ಆ ರಿಪೋರ್ಟ್ ಇನ್ನೂ ತನಕ ಒಳಗಿಟ್ಟಿದೆ. ಆ ರಿಪೋರ್ಟ್ ಮೂಲಕ ಏನಾಯ್ತು ಯಾರಿಗೂ ಗೊತ್ತಾಗಲಿಲ್ಲ. ಇವತ್ತೊಂದು ದೇಸಾಯಿ ಅಂತ ಒಂದು ಆಯೋಗ ಮಾಡಿ ಅದ್ರ ಮೂಲಕ
ಪ್ರಕರಣ ಆಯ್ತು. ವಾಲ್ಮೀಕಿ ಹಗರಣದಲ್ಲಿ ಸೂಸೈಡ್ ಮಾಡಿಕೊಂಡ ಅಧಿಕಾರಿ ಯಾರು? ಚಂದ್ರಶೇಖರ್. ಅವನು ಕೂಡ ಪರಿಶಿಷ್ಟ ಪಂಗಡದವನು. ಅವನು ಕೂಡ ಪರಿಶಿಷ್ಟ ಪಂಗಡದವನು ಸ್ವಾಮಿ. ಅವ್ರ ಹೆಸರಲ್ಲೇ ನೀವು ಓಟ್ ತೊಗೊಂಡಿದ್ದೀರಿ. ಇಲ್ಲೇ ಚಂದ್ರಶೇಖರ್ ಪರಿಶಿಷ್ಟ ಪಂಗಡದವನು, ಅಲ್ಲಿ ಸಂತ ಪರಶುರಾಮ್ ಪರಿಶಿಷ್ಟ ಪಂಗಡದವನು. ಯಾರಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಿ? ಯಾವ ಸಂಬಂಧ ನೀವು ಆಡಳಿತ ಮಾಡ್ತಾ ಇದ್ದೀರಿ? ನಿಮ್ಗೆ ನಾಚಿಕೆ ಅನ್ನುವಂಥದ್ದು ಏನಾದ್ರು ಇದ್ರೆ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ಸ್ವಚ್ಛ ರೀತಿಯಿಂದ ಇಲ್ಲ ಆಡಳಿತ ಮಾಡಕ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಜನಪರ ಹೋರಾಟದಲ್ಲಿ ಭಾಗವಹಿಸಿದ ನಿಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್ ಮಾತಾ. ಈಗ